ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ಅಧ್ಯಾಯ ಸಂಖ್ಯೆ 7 ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಬರುವಂಥ ಬಹುಮುಖ್ಯವಾಗಿರುವಂಥ ಪ್ರಶ್ನೆ ಇದು. ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದು ವಿದ್ಯಾರ್ಥಿಗಳೇ. ಇದು ನನ್ನ ಪ್ರಕಾರ ಮೊದಲನೇ ಆದ್ಯತೆ. ಹೌದಾ? ಈ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇವತ್ತು ಬಾಹ್ಯತೆಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂತ. 4 ಅಂಕದ ಪ್ರಶ್ನೆ ಇದು ವಿದ್ಯಾರ್ಥಿಗಳೇ. ಭಾಳಷ್ಟು ಸಲ ಎಲ್ಲ ಎಕ್ಸಾಮ್ನಲ್ಲಿ ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಕೇಳಿರುವಂಥದ್ದು. ಹೌದಾ? ಇಲ್ಲಿ ಮೊದಲನೇದಾಗಿ ಬಾಹ್ಯತೆಗಳು ಅಂದರೆ ಏನು ಅಂತ ನಾವು ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಿ, ನಿಮ್ಗೆ ಗೊತ್ತಿದೆ ನನ್ನ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ 1776 ಅಂತ. ನನ್ನ ಯೂಟ್ಯೂಬ್ ಚಾನಲ್. ಪ್ರಥಮ ಬಾರಿಗೆ ನೋಡೋರಿಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನೇ ಅಂತಂದರೆ, ಮೊದಲ ಅದನ್ನು ಸಬ್ಸ್ಕ್ರೈಬ್ ಆಗಿ ನಾ ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಪ್ರಥಮವಾಗಿ ನಿಮಗೆ ಬರುವಂಥದ್ದು. ಆಮೇಲೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಜೂನಿಯರ್ಸ್ ಇದ್ದಾರೆ, ಅವರಿಗೆಲ್ಲನೂ ಕೂಡ ಇದನ್ನು ಕಳಿಸಿ ಸ್ನೇಹಿತರೆ. ಯಾಕಂದರೆ ಮುಂದೆ ನನ್ನ ಒಂದು ವಿಡಿಯೋಗಳು ಫಸ್ಟ್ ಇಯರ್ಗೆ ಇರುವಂಥದ್ದು. ಆಲ್ರೆಡಿ ಫಸ್ಟ್ ಇಯರ್ ಮೇಲೆ 3 ಚಾಪ್ಟರ್ಸ್ ಮೇಲೆ ಆಲ್ರೆಡಿ ಆಗಿದೆ. ಮುಂದಿನ ವಿಡಿಯೋಗಳನ್ನು ಕೂಡ ನಾನು ಅದನ್ನು ಕಂಟಿನ್ಯೂ ಆಗಿ ಮಾಡ್ತೀನಿ. ಇವಾಗ ನಾವು ಸೆಕೆಂಡ್ ಇಯರ್ಗೆ ಭಾಳಷ್ಟು ಇಂಪಾರ್ಟೆಂಟ್ ಕೊಟ್ಟು ಈ ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು. ಅದಕ್ಕೆ ಮೊದಲೇದಾಗಿ ಈ ಕಂಟೆಂಟನ್ನು ನಾವು ಸ್ಟಾರ್ಟ್ ಮಾಡೋಣ. ಬಾಹ್ಯತೆ ಅಂದರೆ ಏನು ಅಂತ ನಾವು ನೋಡೋಣ ಸ್ನೇಹಿತರೆ. ಹೌದಾ? ಬಾಹ್ಯತೆ ಅಂತಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಇರ್ಬೋದು. ಆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆಗೆ ಮಾಡುವಂಥ ಹಾನಿ ಅಥವಾ ಒಂದು ಪ್ರಯೋಜನ, ಲಾಭ ಅಥವಾ ನಷ್ಟ ಅಂತ ಏನು ಕರಿತಾ ಇದ್ದೀವಿ, ಅದನ್ನು ಇವತ್ತು ನಾವು ಬಾಹ್ಯತೆ ಅಂತ ಹೇಳಿ ಕರಿತಾ ಇದ್ದೀವಿ. ಹೌದಾ? ಒಂದು ಅರ್ಥವ್ಯವಸ್ಥೆಯಲ್ಲಿ ಇವೆಲ್ಲನೂ ಕೂಡ ನಾವು ಕೆಲವು ಸಲ ಅವುಗಳನ್ನು ಪರಿಗಣಿಸಬೇಕು ಅಂತಂದರೆ ಅವುಗಳನ್ನು ಏನಾಗುತ್ತೆ ಅಂತಂದರೆ ಕೆಲವು ಸಂದರ್ಭದಲ್ಲಿ ಅವುಗಳನ್ನು ಪರಿಗಣಿಸಲು ಸಾಧ್ಯವಿಲ್ಲ ವಿದ್ಯಾರ್ಥಿಗಳೇ. ಯಾಕಂದರೆ ಬಾಹ್ಯತೆ ಏನಾಗುತ್ತೆ ಅಂತಂದರೆ ಒಂದು ಕಡೆ ನೋಡಿದಾಗ ಇದು ಪಾಸಿಟಿವ್ನೂ ಇದೆ ಮತ್ತು ಇನ್ನೊಂದು ಕಡೆ ನೋಡಿದಾಗ ನೆಗೆಟಿವ್ನೂ ಇದೆ. ಒಂದೇ ಸಮಯಕ್ಕೆ ಎರಡು ರೀತಿಯಾದಂಥ ಆಗುವಂಥ ಒಂದು ಸನ್ನಿವೇಶ. ಹೌದಾ? ಅಂಥವುಗಳನ್ನು ಇವತ್ತು ನಾವು ಬಾಹ್ಯತೆಗಳಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ. ಉದಾಹರಣೆಗೆ ನಾವು ತೆಗೆದುಕೊಳ್ಬೇಕಾದ್ರೆ ಒಂದು ಎಕ್ಸಾಂಪಲನ್ನು ಯಾವಾಗಲೂ ಕೂಡ ಕೊಡ್ತಾ ಇದ್ದೀವಿ. ಒಂದು ಕಂಪನಿ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಯಾವುದು ಕಂಪನಿ ತೆಗೆದುಕೊಳ್ಳೋಣ ಅಂತಂದರೆ ಆಯಿಲನ್ನು ಪ್ರೊಡಕ್ಟ್ ಮಾಡುವಂಥ ಒಂದು ತೈಲನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಕಂಪನಿಯನ್ನು ತೆಗೆದುಕೊಳ್ಳೋಣ ಸ್ನೇಹಿತರೆ. ಹೌದಾ? ಆ ಕಂಪನಿ ಏನಾಗ್ತಾ ಇದೆ ಅಂತಂದರೆ ನಮ್ಮ ಒಂದು ಭಾಗದಲ್ಲಿ ಅದನ್ನು ತಯಾರಾಗ್ತಾ ಇದೆ ಅಂತಂದರೆ ಅಲ್ಲಿ ಸುತ್ತಮುತ್ತ ಇರುವಂಥ ಲ್ಯಾಂಡ್ಗಳಿಗೆ ಜಾಸ್ತಿ ಏನು ಬರುತ್ತೆ ಅಂತಂದರೆ ವ್ಯಾಲ್ಯೂ ಬರುತ್ತೆ ಸ್ನೇಹಿತರೆ. ಹೌದಾ? ಇವಾಗ ನೀವು ತೆಗೆದುಕೊಂಡಾಗ ಶಾಬಾದು ಮತ್ತು ವಾಡಿ, ನೀವು ಮಳಖೇಡ ಈ ಭಾಗದಲ್ಲಿ ತೆಗೆದುಕೊಂಡಾಗ ಹೈದರಾಬಾದ್ ಒಂದು ಪ್ರದೇಶ, ಹೈದರಾಬಾದ್ ಕರ್ನಾಟಕ ಅಂತಂದರೆ ನಾವು ಕಲ್ಯಾಣ ಕರ್ನಾಟಕ ಅಂತ ಕರಿತಾ ಇದ್ದೀವಿ. ಆ ಭಾಗದಲ್ಲಿ ತೆಗೆದುಕೊಂಡಾಗ ಇಲ್ಲಿ ಏನಾಗ್ತಾ ಇದೆ, ಒಂದು ಹೊಸವಾದಂಥ ಒಂದು ಉದ್ಯಮ ಸಂಸ್ಥೆಯನ್ನು ಹುಟ್ಟಾಗ್ತಾ ಇದೆ. ಹಾಗಾಗಿ ಅಲ್ಲಿ ಸುತ್ತಮುತ್ತ ಇರುವಂಥ ಪ್ರದೇಶಗಳಿಗೆ ಅಲ್ಲಿರುವಂಥ ಭೂಮಿಗೆ ಏನಾಗುತ್ತೆ ಅಂತಂದರೆ ಹೆಚ್ಚಿನ ಪ್ರಮಾಣದ ಒಂದು ಬೆಲೆ ಬರುವಂಥದ್ದು. ಹೌದಾ? ನಿಮ್ಗೆ ಗೊತ್ತಿದೆ. ಆವಾಗ ಅದು ಅನುಕೂಲ ಅಂತೇಳಿ ನಾವು ಕರಿತಾ ಇದ್ದೀವಿ. ಹೌದಾ? ಅಲ್ಲಿರುವಂಥ ಪ್ರದೇಶಗಳ ಸುತ್ತಮುತ್ತ ಇರುವಂಥ ಲ್ಯಾಂಡ್ಗಳಿಗೆ ಅತಿಯಾದಂಥ ಒಂದು ಏನು ಬರ್ತಾ ಇದೆ, ಬೆಲೆ ಬರ್ತಾ ಇದೆ. ಹಾಗಾಗಿ ಅದು ಪಾಸಿಟಿವ್ ಅಂತೇಳಿ ನಾವು ಕರಿಬೋದು. ಹೌದಾ? ಅದನ್ನು ಧನಾತ್ಮಕ ಒಂದು ಬಾಹ್ಯತೆಗೆ ಒಳಪಡುವಂಥದ್ದು. ಹೌದಾ? ಹೌದು. ಅದೇ ರೀತಿ ಅಲ್ಲಿ ಒಂದಿಷ್ಟು ಸುತ್ತಮುತ್ತ ಇರುವಂಥ ಒಂದು ಜನರಿಗೆ ಒಂದಿಷ್ಟು ಜಾಬ್ ಅಪರ್ಚುನಿಟಿ ಕೂಡ ಸಿಗುವಂಥದ್ದು. ಹೌದಾ? ನಿಮಗೆ ಸೇಡಮ್ನಲ್ಲಿ ಗೊತ್ತಿದೆ, ವಾಸುದತ್ತ ಸೇಡಮ್. ಹೌದಾ? ಸಿಮೆಂಟ್ ಫ್ಯಾಕ್ಟ್ರಿ, ACC ಶಾಬಾದ್. ಹೌದಾ? ವಾಡಿಯಲ್ಲಿ ಬರುವಂಥ ಸುಮಾರು ಅಲ್ಲಿ ಸುತ್ತಮುತ್ತ ಇರುವಂಥ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಸಿಕ್ಕಿರುವಂಥದ್ದು. ಇದೆಲ್ಲನೂ ಕೂಡ ಪಾಸಿಟಿವ್ನಲ್ಲಿ ಬರುವಂಥದ್ದು ವಿದ್ಯಾರ್ಥಿಗಳು. ಹೌದಾ? ಹೌದು. ಅದೇ ರೀತಿ ಒಂದಿಷ್ಟು ಋಣಾತ್ಮಕವಾಗಿರುವಂಥ ಒಂದು ಅಂಶಗಳು ಕೂಡ ಅಲ್ಲಿ ಕಂಡು ಬರುತ್ತೆ ವಿದ್ಯಾರ್ಥಿಗಳು. ಅವುಗಳಲ್ಲಿ ಯಾವುದು ಅಂತಂದರೆ ಅಲ್ಲಿ ಸುತ್ತಮುತ್ತ ಇರುವಂಥ ಒಂದು ನದಿ, ಹಳ್ಳ ಕೊಳ್ಳಗಳಾಗಿರ್ಬೋದು. ನಿಮ್ಗೆ ಗೊತ್ತಿದೆ ಈ ಭಾಗದಲ್ಲಿ ಅಂತಂದರೆ ಈಗ ಶಾಬಾದು, ವಾಡಿ ಮತ್ತು ಮುಂದೆ ಹೋದಂಗೆ ಮಳಖೇಡಿಗೆ ಹೋಗೋ ಸಂದರ್ಭದಲ್ಲಿ ಒಂದಿಷ್ಟು ನದಿಗಳೆಲ್ಲ ಹರಿತಾ ಇರುತ್ತೆ. ಕಾಗಿಣ ಅಂತೇಳಿ ನೀವು ಕೇಳಿರ್ಬೋದು. ಅಲ್ಲಿ ಆ ಒಂದು ನದಿಯ ಅಕ್ಕಪಕ್ಕದಲ್ಲಿ ಏನು ಹೊರಸೂಸುವಂಥ ಕಾರ್ಖಾನೆಗಳಿಂದ ಬರುವಂಥ ಏನು ಹೊಲಸಿದೆ, ಅದು ಏನಾಗ್ತಾ ಇದೆ, ಡೈರೆಕ್ಟ್ ಏನಾಗುತ್ತೆ ನದಿಗಳಿಗೆ, ಹಳ್ಳ ಕೊಳ್ಳಗಳಿಗೆ ಅದನ್ನು ಏನು ಮಾಡ್ತಾ ಇದ್ದಾರೆ, ಅದನ್ನು ಬಿಡುವಂಥದ್ದು. ಅಲ್ಲಿ ವಿಷಕಾರಿಕವಾಗಿರುವಂಥ ಅಂಶಗಳು ಹಳ್ಳಕೊಳ್ಳಲ್ಲಿ ಸೇರೋದ್ರಿಂದಾಗಿ ಅಲ್ಲಿರುವಂಥ ಜಲಪ್ರಾಣಿಗಳು, ಜಲಚರ ಪ್ರಾಣಿಗಳಂತೇನು ಕರಿತಾ ಇದ್ದೀವಿ, ಮೀನುಗಳು. ಹೌದಾ? ಆ ಮೀನು ಅದನ್ನು ಅದನ್ನು ಯೂಸ್ ಮಾಡೋದ್ರಿಂದ ಅದು ಏನಾಗ್ತಾ ಇದೆ, ಮೀನು ವಿಷಕಾರಿಕ ಆಗಿ ಬೆಳೀತಾ ಇದೆ. ಆ ಮೀನುಗಳನ್ನು ತಂದು ಎಷ್ಟೋ ಜನ ಮೀನಿನ ಮೇಲೆ ಅವಲಂಬಿತ ಆಗಿರುವಂಥ ಮೀನು ಸಂಬಂಧಪಟ್ಟಂಥ ಒಂದು ಮೀನುಗಾರಿಕೆಯನ್ನು ಮಾಡುವಂಥ ಕುಟುಂಬಗಳು ಅದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಹೌದಾ? ಆ ಮೀನುಗಳು ಎಷ್ಟೋ ಸಲ ಸತ್ತು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ಅವರಿಗೆ ಜೀವಮಾನಕ್ಕೆ ಒಂದು ಆದಾಯ ಬರುವಂಥದ್ದು, ಅದನ್ನು ನಾವು ಕಸ್ಕೊಂಡಂಗಾಗತ್ತೆ ಸ್ನೇಹಿತರೆ.
ಹೌದಾ. ಸೊ ಮತ್ತು ಆ ಜಲಚರ ಪ್ರಾಣಿಗಳು ಮೀನುಗಳನ್ನು ನಾವು ಒಂದು ವೇಳೆ ಅದನ್ನೇ ತೆಗೆದುಕೊಂಡಿವಿ ಅಂದರೆ, ಅದನ್ನೇ ತಿಂದೀವಿ ಅಂದರೆ ನಮಗೆ ಹಾನಿ ಉಂಟಾಗುವಂಥದ್ದು. ಹೌದಾ, ಈ ರೀತಿ ನೋಡಿ. ಸೊ ಒಂದು ಕಡೆ ಇದು ಏನಾಗ್ತಾ ಇದೆ, ಹಾನಿಕಾರಕ ಉಂಟಾಗ್ತಾ ಇದೆ, ಇದು ನೆಗೆಟಿವ್. ಹೌದಾ, ಇದನ್ನು ಎಕ್ಸ್ಟರ್ನಲಿಟೀಸ್ನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ನಾವು ಕರಿತಾ ಇದ್ದೀವಿ. ಹೌದಾ, ರೈಟ್ ಎ ಶಾರ್ಟ್ ನೋಟ್ ಆನ್ ಎಕ್ಸ್ಟರ್ನಲಿಟೀಸ್ ಅಂತ ಕೇಳ್ತಾನೆ ಇಂಗ್ಲೀಷ್ನಲ್ಲಿ. ಹೌದಾ, ಅಲ್ಲಿ ಪಾಸಿಟಿವ್ ನೆಗೆಟಿವ್. ಸೊ ಅದು 2 ಮಾರ್ಕ್ಸಿಗೂ ಇದೆ, ಇಲ್ಲಿ 4 ಮಾರ್ಕ್ಸಿಗೂ ಇದೆ. ಈ ಚಾಪ್ಟರ್ಸ್ ನೋಡಿ ವಿದ್ಯಾರ್ಥಿಗಳು, ಭಾಳಷ್ಟು ಕ್ವಶನ್ಸು 2 ಅಂಕಕ್ಕೂ ಇದೆ ಮತ್ತು 4 ಅಂಕಕ್ಕೂ ಇದೆ. ಒಂದು ಎಕ್ಸ್ಟರ್ನಲಿಟೀಸ್ ಇದು 4 ಅಂಕಕ್ಕೂ ಇದೆ, 2 ಅಂಕಕ್ಕೂ ಇದೆ. ಹೌದಾ. ಸೊ GDPಯನ್ನು ನಾವು ಲೆಕ್ಕಾಚಾರ ಮಾಡುವಂಥ 3 ವಿಧಾನಗಳನ್ನು ತೆಗೆದುಕೊಂಡಾಗ ಅದು 6 ಅಂಕಕ್ಕೆ ಬರುತ್ತೆ. ಸೊ ನಮ್ಮ ಮತ್ತೆ 2 ಅಂಕಕ್ಕೂ ಇದೆ. ಅಲ್ಲಿ ಬರೇ ಸೊ ಉತ್ಪನ್ನ ವಿಧಾನ, ವರಮಾನದ ವಿಧಾನ, ಈ ರೀತಿ ವೆಚ್ಚದ ವಿಧಾನ ಅಂತ ಬರೆದ್ರೆ ಸಾಕು, ಅಲ್ಲಿ 2 ಮಾರ್ಕ್ಸ್ ನೋಡಿ ವಿದ್ಯಾರ್ಥಿಗಳು, ಈ ಥರ. ಸೊ ಇಂಥವು ಸುಮಾರು ಒಂದು ಕಾನ್ಸೆಪ್ಟು ಈ ಚಾಪ್ಟರ್ಸ್ನಲ್ಲಿ ಭಾಳಷ್ಟು ಕಡೆ 2 ಕಡೆ ಕೇಳುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗಾಗಿ ಸೊ ಭಾಳಷ್ಟು ವೇಟ್ ಇರುವಂಥ ಚಾಪ್ಟರ್ಸ್ ಇದು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಹೌದಾ, ನನ್ನ ಪ್ರಕಾರ 17 ಮಾರ್ಕ್ಸ್ ಅಂತೂ ಬರುತ್ತೆ. ಲಾಸ್ಟ್ 20 ಮಾರ್ಕ್ಸ್ ಬರ್ತಿತ್ತು ಸ್ನೇಹಿತರೆ, ಯಾಕಂದರೆ 18 ಮಾರ್ಕ್ಸ್ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಡಿಡಕ್ಷನ್ ಆಗುತ್ತೆ. ಹಾಗಾಗಿ ಒಂದು 17 ಮಾರ್ಕ್ಸ್ ಅಂತೂ ಬರುವಂಥ ಸಾಧ್ಯತೆ ಇದೆ. ಹೌದಾ, ಈ ಥರ. ಸೊ ಇವಾಗ ನಾವು ಕಂಟೆಂಟಿಗೆ ಹೋಗೋಣ ಡೈರೆಕ್ಟಾಗಿ. ಹೌದಾ, ಎಸ್ ನೋಡಿ ವಿದ್ಯಾರ್ಥಿಗಳು. ಸೊ ಮೊದಲನೇದಾಗಿ ನಾವು ಬಾಹ್ಯತೆಗಳಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಹೇಳಿದ್ದೆ ಕಂಟೆಂಟು ಇಲ್ಲಿ ಸೊ ಇರುವಂಥದ್ದು. ಇದನ್ನೇ ನಿಮಗೆ ಡೀಟೇಲ್ಸ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಒಂದು ನಿಮಿಷ ಕಲರ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ. ಓಕೆ, ಸೊ ಬಾಹ್ಯತೆಗಳು. ಹೌದಾ, ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ, ನೆನಪಿರಲಿ ಸ್ನೇಹಿತರೆ. ಹೌದಾ, ಒಂದು ಉದ್ಯಮ ಘಟಕವು ಇನ್ನೊಂದು, ಹೌದಾ, ಸೊ ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ, ಹೌದಾ, ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನೆ ಅಥವಾ ಹಾನಿ, ಹೌದಾ, ಹಾನಿಗಳು, ಇವುಗಳಿಗೆ ಬಾಹ್ಯತೆಗಳೆನ್ನುತ್ತೇವೆ. ಹೌದಾ, ಬಾಹ್ಯತೆಗಳಂತಂದ್ರೇ ಅಲ್ಲಿ ಪಾಸಿಟಿವ್ನೂ ಇರ್ಬೋದು, ನೆಗೆಟಿವ್ನೂ ಇರ್ಬೋದು. ಈಗ ಎಕ್ಸ್ ಅನ್ನೋಂಥ ಒಂದು ಪರ್ಸನ್ ನಾನು, ವಾಯ್ ಅನ್ನೋಂಥ ನೀವು. ಹೌದಾ, ಸೊ ನಾನು ನಿಮಗೆ ಒಂದಿಷ್ಟು ಪ್ರಯೋಜನ ಮಾಡ್ತಾ ಇದ್ದೀನಿ ಮತ್ತು ನನ್ನಿಂದ ಒಂದಿಷ್ಟು ಹಾನಿಗಳಾಗ್ತಾ ಇದೆ ಅಂತಂದರೆ ಅದು ಬಾಹ್ಯತೆ. ಹೌದಾ, ಅಥವಾ ಅದ್ರ ಜೊತೆಗೆ ಸಂಘ ಸಂಸ್ಥೆಗಳು. ಹೌದಾ, ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆಗೆ ಹಾನಿನೂ ಉಂಟು ಮಾಡ್ಬೋದು ಮತ್ತು ಒಂದಿಷ್ಟು ಪಾಸಿಟಿವ್ನೂ ಅಲ್ಲೇನು ಮಾಡ್ತಾ ಇದೆ, ಸೊ ಸಕಾರಾತ್ಮಕವಾಗಿರುವಂಥ ಅಂಶಗಳು ಕೂಡ ಇದೆ. ಸೊ ಅವುಗಳಿಗೆ ನಾವು ಇವತ್ತು ಒಟ್ಟಾರೆಯಾಗಿ ಬಾಹ್ಯತೆಗಳು ಅಂತ ಕರೆದೀವಿ ಸ್ನೇಹಿತರೆ, ನೆನಪಿರಲಿ ನಿಮಗೆ. ಹೌದಾ, ಸೊ ಇದಕ್ಕಾಗಿ ಅವರು ಪ್ರಯೋಜನ ಪಡೆದ ಘಟಕಗಳು ಅಥವಾ ವ್ಯಕ್ತಿಗಳು ಏನನ್ನು ಪಾವತಿಸಿರುವುದಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ಸೊ ಯಾರು ಅದರಿಂದ ಅನುಕೂಲವನ್ನು ಪಡೆದಿರ್ತಾರೆ, ಯಾರು ಪ್ರಯೋಜನನ ಪಡೆದಿರ್ತಾರೆ, ಆ ಪ್ರಯೋಜನ ಪಡೆದವರು ಅದಕ್ಕೆ ಪಾವತಿಯನ್ನು ಮಾಡಿರುವುದಿಲ್ಲ. ನೆನಪಿರಲಿ ನಿಮಗೆ. ಹೌದಾ, ಹೌದು. ಹಾಗೆ ಸೊ ಹಾನಿಗೆ ಉಂಟಾಗಿರುವಂಥ ಅಥವಾ ಹಾನಿ ಆದರೆ ಸೊ ತೊಂದರೆ ನೀಡಿದ ಘಟಕಗಳು ಅಥವಾ ವ್ಯಕ್ತಿಗಳು ಯಾವುದೇ ದಂಡ ನೀಡಿರುವುದಿಲ್ಲ. ನೆನಪಿನ ನೋಡಿರಿ. ಹೌದಾ, ಅಂದರೆ ಯಾರು ಸೊ ಹಾನಿಗೆ ಒಳಪಟ್ಟಿರ್ತಾರಲ್ಲ, ಸೊ ಅವ್ರು ಯಾವುದೇ ರೀತಿಯಂಥ ದಂಡವನ್ನು ಪಾವತಿ ಮಾಡಿರ್ತಾರೇನ್ರಿ, ಸಮಾಜಕ್ಕೆ ಆಗಿರಲಿ, ನಮ್ಮ ಸರ್ಕಾರಕ್ಕೆ ಆಗಿರಲಿ, ಇಲ್ಲ. ಹೌದಾ, ಸೊ ಅಂಥದ್ದು. ಹೌದಾ, ಸೊ ಇವುಗಳನ್ನು ಬಾಹ್ಯತೆಗಳ ಮಾರಲು ಅಥವಾ ಕೊಳ್ಳಲು ಯಾವುದೇ ಮಾರುಕಟ್ಟೆ ಇರುವುದಿಲ್ಲ. ನೋಡಿ, ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂಸ್ ಯಾವುದೂ ಇಲ್ಲ. ಹೌದಾ, ಇಲ್ಲಿ ತಗೊಳ್ಳೋರು ಮತ್ತು ಮಾರುವವರು ಸೊ ಇಲ್ಲಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅದು ನಡೆದಿರುತ್ತೆ. ಹೌದಾ, ಆ ಥರ. ಸೊ ಇಲ್ಲಿ ಬಾಹ್ಯತೆಗಳಲ್ಲಿ ಈಗ ಈ ಬಾಹ್ಯತೆಗಳಿಗೆ 2 ಪ್ರಕಾರಗಳಿದೆ ಸ್ನೇಹಿತರೆ. ಸೊ ಮೊದಲೇದು ಇಲ್ಲಿ ನಿಮ್ಗೆ ಹೇಳಿದೆ ನಾನು, ಧನಾತ್ಮಕ ಬಾಹ್ಯತೆ ಮತ್ತು ಋಣಾತ್ಮಕ ಬಾಹ್ಯತೆ ಅಂತ. ಸೊ ಇಲ್ಲಿ ಧನಾತ್ಮಕ ಬಾಹ್ಯತೆ ಅಂದರೆ ಏನಂತ ನೋಡೋಣ ಮೊದಲೇದಾಗಿ. ಹೌದಾ, ಇಲ್ಲಿಂದ ಇಲ್ಲಿವರೆಗೆ ಒಂದು ನಿಮಿಷ ಸ್ನೇಹಿತರೆ. ಧನಾತ್ಮಕ, ಹೌದಾ, ಸೊ ಧನಾತ್ಮಕ ಇಲ್ಲಿಂದ ಕಟ್ ಆಗ್ತಾ ಇದೆ ಸ್ನೇಹಿತರೆ. ಒಂದು ನಿಮಿಷ, ಇಲ್ಲಿಂದ ತೊಗೊಳ್ತೀನಿ ನೋಡಿ ಸ್ನೇಹಿತರೆ. ಎಸ್, ಹಾಂ. ಸೊ ಧನಾತ್ಮಕ ಬಾಹ್ಯತೆ ಅಂದರೆ ಏನು? ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನವನ್ನು ಅಥವಾ ಪ್ರಯೋಜನಗಳನ್ನು ಧನಾತ್ಮಕ ಬಾಹ್ಯತೆ ಎಂದು ಕರೆಯುತ್ತೇವೆ. ನೋಡಿ, ಇಲ್ಲಿ ಬರೀ ಏನಾಗ್ತಾ ಇದೆ, ಪಾಸಿಟಿವ್ ಇದೆ. ಪಾಸಿಟಿವ್ ಮಾತ್ರ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು, ನೆಗೆಟಿವ್ ಇಲ್ಲ ವಿದ್ಯಾರ್ಥಿಗಳೇ. ಹೌದಾ, ಇಲ್ಲಿ ಧನಾತ್ಮಕ ಅಂತ ಬಂತಂದರೆ ಅಲ್ಲಿ ನೀವು ಏನು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಕೂಡ ಮೆನ್ಷನ್ ಮಾಡಿ. ನೆಗೆಟಿವ್ ಇದ್ದಲ್ಲಿ ನೆಗೆಟಿವ್ ಮಾತ್ರ ಬರೀರಿ. ಹೌದಾ, ಹೌದು. ಸೊ ಇಲ್ಲಿ ನೋಡಿ, ಧನಾತ್ಮಕ ಮಾತ್ರ ನಾವು ಇಲ್ಲಿ ಪರಿಗಣನೆಗೆ ತಗೋಬೇಕಾಗತ್ತೆ. ಒಬ್ಬ ವ್ಯಕ್ತಿ ಸೊ ಇನ್ನೊಬ್ಬ ವ್ಯಕ್ತಿಗೆ ಮಾಡುವಂಥ ಪ್ರಯೋಜನ. ಹೌದಾ, ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆಗೆ ಮಾಡುವಂಥ ಒಂದು ಸೊ ಅನುಕೂಲಕರ. ಹೌದಾ, ಸೊ ಒಳ್ಳೆಯ ಒಂದು ಬೆಳವಣಿಗೆ ಅಂತೇಳಿ ನಾವು ಕರಿಬೋದು. ಹೌದಾ, ಸೊ ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ನೋಡಿ ತೈಲ ಸಂಸ್ಕರಣಾಗಾರವನ್ನು ಸ್ಥಾಪಿಸಿದರೆ, ತೈಲ ಅಂತಂದರೆ ಅದು ಕ್ರೂಡ್ ಆಯಿಲನ್ನು ತಯಾರು ಮಾಡುವಂಥ ಒಂದು ಕಂಪನಿ ಇದೆ. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸೊ ಅದಕ್ಕೆ ಒಂದು ಹೊಸದಾದಂಥ ಒಂದು ಆಯಿಲನ್ನು ಪ್ರೊಡಕ್ಟ್ ಮಾಡಿ ಕಂಪನಿಯನ್ನು ಏನು ಮಾಡ್ತಾ ಇದೆ, ಸೊ ಎಲ್ಲ ಕಡೆ ಅದನ್ನು ಬ್ರ್ಯಾಂಡನ್ನು ಕಳಿಸ್ತಾ ಇದೆ ಅಂತ.
ಹೌದಾ, ಆ ಒಂದು ಕಂಪನಿ ಅಂತ ಅಂದ್ಕೊಳ್ಳೋಣ, ಎಕ್ಸ್ ಅನ್ನುವಂಥ ಒಂದು ಕಂಪನಿ. ಹೌದಾ, ಸೊ ರೈತರ ಜಮೀನಿನ ಬೆಲೆಗಳು ನೋಡಿ ನಾ ಹೇಳ್ದಂಗೆ ಹೌದಾ ಹೆಚ್ಚಾಗುತ್ತದೆ, ಸುತ್ತಲಿನ ಜನರಿಗೆ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ, ಹಾಗೂ ರಸ್ತೆಗಳು ಹೌದಾ ವಿದ್ಯುತ್ ಮುಂತಾದ ಮೂಲ ಸೌಕರ್ಯಗಳ ನಿರ್ಮಾಣವಾಗುತ್ತದೆ. ಹೌದಾ, ಮೂಲ ಸೌಕರ್ಯಗಳು ಮುಂತಾದ ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಪಾಸಿಟಿವ್ ಅಂದರೆ ಏನ್ರಿ, ಸೊ ಈ ಒಂದು ಕಡೆ ಒಂದು ಕಂಪನಿ ಬೀಳ್ತಾ ಇದೆ ಅಂತ ಅದರ ಸುತ್ತಮುತ್ತ ಇರುವಂಥ ಭೂಮಿಗಳಿಗೆ ಒಂದು ಚಿನ್ನದ ಬೆಲೆ ಬರುವಂಥದ್ದು. ಚಿನ್ನದ ಬೆಲೆ ಅಂತಂದರೆ ಸೊ ಭೂಮಿ ಮಾರಾಟ ಮಾಡಿದ್ರೆ ಸಾಕು, ಮೊದಲು ಇರುವಂಥ 5 ಲಕ್ಷ ರೂಪಾಯಿ ಭೂಮಿ ಇವತ್ತೇನಾಗ್ತಾ ಇದೆ, ಒಂದು 30 ಲಕ್ಷಕ್ಕೆ 40 ಲಕ್ಷಕ್ಕೆ ಪರ್ ಎಕರೆ ಭೂಮಿಯನ್ನು ಮಾರಾಟ ಆಗುವಂಥದ್ದು. ಹೌದಾ, ಯಾಕಂದರೆ ಅಲ್ಲಿ ಒಂದು ಕಂಪನಿ ಬೀಳ್ತಾ ಇದೆ ಅಂಥೇಳಿ. ಹೌದಾ, ಸೊ ಹಾಗಾಗಿ ಭಾಳಷ್ಟು ಅದು ಏನಾಗ್ತಾ ಇದೆ ಅಂತಂದರೆ ಸೊ ಒಂದು ಬಂಗಾರದ ರೇಟು ಬರುವಂಥದ್ದು ಭೂಮಿಗೆ, ನೆನಪಿರಲಿ. ಅದಾದ ನಂತರ ಆ ಸುತ್ತಮುತ್ತ ಇರುವಂಥ ಜನರಿಗೆ ಒಂದಿಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ ವಿದ್ಯಾರ್ಥಿಗಳು. ಮೇನ್ ಕೀ ಒಂದು ಇಂಪಾರ್ಟೆಂಟ್ ಇರುವಂಥ ಒಂದು ವರ್ಕರ್ಸ್ ಎಲ್ಲನೂ ಕೂಡ ಬೇರೆ ಕಡೆಯಿಂದ ತರಿಸ್ಕೋಬೋದು. ಆದರೆ ಸೊ ಹೆಚ್ಚು ಫಿಸಿಕಲಿ ವರ್ಕ್ ಮಾಡುವಂಥವ್ರು ಅಲ್ಲಿ ಸುತ್ತಮುತ್ತ ಇರುವಂಥ ಒಂದು ವರ್ಕರ್ಸನ್ನೇ ನಾವು ತೊಗೋಬೇಕಾಗತ್ತೆ ಸ್ನೇಹಿತರೆ. ಹೌದಾ, ಹೌದು. ಹಾಗಾಗಿ ಉದ್ಯೋಗ ಅವಕಾಶಗಳು ಡೆಫಿನೆಟ್ ಆಗಿ ಹೆಚ್ಚಿಗಾಗತ್ತೆ. ಸೊ ಅದರ ಜೊತೆಗೆ ಅದು ಸುತ್ತಮುತ್ತ ಇರುವಂಥ ರಸ್ತೆಗಳು ಹೌದಾ, ಕಚ್ಚಾ ಅಂದರೆ ರಾ ಮೆಟೀರಿಯಲ್ಸ್ ಎಲ್ಲ ಬೇಕಲ್ಲ ಸ್ನೇಹಿತರೆ. ಹೌದಾ, ಅದಕ್ಕೋಸ್ಕರ ಆ ರಾ ಮೆಟೀರಿಯಲ್ಸನ್ನು ಬೇಕಾದ್ರಲ್ಲಿ ರಸ್ತೆಗಳು ಬೇಕಾಗುತ್ತೆ. ಹೌದಾ, ನೋಡಿ ಶಾಬಾದ್ ವಾಡಿಗೆಲ್ಲ ಹೋಗಬೇಕು ಅಂತಂದರೆ ಸೊ ಭಾಳಷ್ಟು ಹೆವಿ ರೋಡ್ ಇರೋದ್ರಿಂದಾಗಿ ಭಾಳಷ್ಟು ಸಲ ಹಾಳಾಗುತ್ತೆ, ಮತ್ತು ತಯಾರಾಗುತ್ತೆ, CC ರೋಡ್ ಆಗುತ್ತೆ, ಇವೆಲ್ಲ ಇದೆ. ಸೊ ಹೌದಾ, ಹಾಗಾಗಿ ಪ್ರಥಮವಾಗಿ ಒಂದು ಕಂಪನಿ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ನಾವು ನಿರ್ಮಾಣ ಮಾಡಬೇಕಾಗತ್ತೆ, ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ, ವಿದ್ಯುತ್ ಶಕ್ತಿ ಸೌಲಭ್ಯ ಕೊಡಬೇಕಾಗತ್ತೆ, ಸೊ ನೀರಿನ ಒಂದು ಸೌಕರ್ಯ ಒದಗಿಸಬೇಕಾಗತ್ತೆ. ಇವೆಲ್ಲನೂ ಟೋಟಲ್ ಆಗಿ ನಾವು ಇನ್ಫ್ರಾಸ್ಟ್ರಕ್ಚರಲ್ಲಿ ಅದನ್ನು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಹೌದಾ, ಹೌದು. ಇವೆಲ್ಲನೂ ಪಾಸಿಟಿವ್ನಲ್ಲಿ ಬರುತ್ತೆ ಸ್ನೇಹಿತರೆ. ಎಸ್. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಋಣಾತ್ಮಕಕ್ಕೆ ಬರುವಂಥ ಒಂದು ಎಕ್ಸ್ಪ್ಲನೇಷನ್ಸ್. ಹೌದಾ, ಇಲ್ಲಿ ಯಾವುದು ಅಂತಂದರೆ ಇದನ್ನು ಬೇರೆ ಇದನ್ನು ತೊಗೊಳ್ತಾ ಇದ್ದೀನಿ ಮಾರ್ಕ್ ಮಾಡ್ಕೊಳ್ಳೋಕ್ಕೆ. ಎಸ್, ಇಲ್ಲಿದೆ ನೋಡಿ ಸ್ನೇಹಿತರೆ. ಹೌದಾ, ಋಣಾತ್ಮಕ ಬಾಹ್ಯತೆಗಳು ಅಂತ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಹಾನಿಗಳು ನೋಡಿ, ತೊಂದರೆಗಳು. ಹೌದಾ, ಇವುಗಳನ್ನು ಋಣಾತ್ಮಕ ಬಾಹ್ಯತೆಗಳು ಎನ್ನುತ್ತೇವೆ. ನೋಡ್ರಿ, ಅಲ್ಲಿ ಏನಿತ್ತು ಬರೀ ಪಾಸಿಟಿವನ್ನು ಹೇಳಿದ್ವಿ, ಇಲ್ಲಿ ನೆಗೆಟಿವ್ ಹೇಳ್ತಾ ಇದೀವಿ ಅಷ್ಟೇ. ಹೌದಾ, ಏನಂತಾರೆ, ಒಬ್ಬ ವ್ಯಕ್ತಿ ಇದ್ದಾನೆ, ಆ ಒಬ್ಬ ವ್ಯಕ್ತಿಯಿಂದ ಎಷ್ಟೋ ಅವನಿಗೆ ಏನಾಗ್ತಾ ಇದೆ, ಬೇರೆ ಒಂದು ವ್ಯಕ್ತಿಗೆ ಅವನಿಂದ ಹಾನಿ ಉಂಟಾಗುತ್ತಾ ಇದೆ. ಹೌದಾ, ಅವನಿಂದ ಒಂದಿಷ್ಟು ತೊಂದರೆಗೆ ಉಂಟಾಗ್ತಾ ಇದ್ದಾರೆ ಅನ್ನುವಂಥದ್ದು. ಅಥವಾ ಒಂದು ಕಂಪನಿ ಇದೆ, ಆ ಕಂಪನಿ ಮತ್ತೊಂದು ಸೊಸೈಟಿಗೆ, ಸಮಾಜಕ್ಕೆ ಸೊ ಏನು ಮಾಡ್ತಾ ಇದೆ ಅಂದರೆ ಅದರಿಂದ ಒಂದಿಷ್ಟು ತೊಂದರೆಗಳೇ ಒಳಗಾಗ್ತಾ ಇದ್ದಾರೆ ಅಲ್ಲಿರುವಂಥ ಸುತ್ತಮುತ್ತಲಿರುವಂಥ ಜನರು ಅಂತ. ಹೌದಾ, ಸೊ ಅಂಥ ಒಂದು ಪರಿಸ್ಥಿತಿಗೆ ಋಣಾತ್ಮಕ ಬಾಹ್ಯತೆ ಅಂತೇಳಿ ನಾವು ಅದನ್ನು ಕರಿತೀವಿ. ಹೌದಾ, ಇದು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಸೊ ಯಾವುದೂ ಬಿಡೋಕ್ಕಾಗಲ್ಲ, ಯಾವುದೂ ನಾವು ಪಡೆಯೋಕ್ಕಾಗಲ್ಲ, ಆ ಒಂದು ಸನ್ನಿವೇಶ ನೆನಪಿರಲಿ ಸ್ನೇಹಿತರೆ. ಹೌದಾ, ಸೊ ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ಹೌದಾ ತೈಲ ಸಂಸ್ಕರಣಾಗಾರವನ್ನು ಸ್ಥಾಪಿಸಿದರೆ ಸೊ ಉತ್ಪಾದನೆಯನ್ನು ಕೈಗೊಳ್ಳುವಾಗ ಸಂಸ್ಕರಣಾ ಘಟಕವು ಹತ್ತಿರದ ನದಿಯನ್ನು ಕಲುಷಿತಗೊಳಿಸಿರಬಹುದು ಅಥವಾ ಕಲುಷಿತಗೊಳಿಸುತ್ತದೆ. ಹೌದಾ, ಸೊ ನಿಮ್ಗೆ ಗೊತ್ತಿದೆ, ಈಗ ನಾವು ಸೋಲಾಪುರಕ್ಕೆ ಹೋಗಬೇಕಾದ್ರೆ ಹೌದಾ, ಸೊ ಅಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಇರುತ್ತೆಲ್ಲ, ಆ ಶುಗರ್ ಫ್ಯಾಕ್ಟ್ರಿ ನೀವು ನೋಡಿದರೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಸೊ ಅಲ್ಲಿ ಒಂದು ಕೆರೆ ಇದೆ, ಆ ಕೆರೆಗೆ ಅವ್ರು ಮಾಡಿರ್ತಾರೆ ಡೈರೆಕ್ಟ್ ಅದನ್ನು ಪೈಪ್ಲೈನ್ ಮಾಡಿರ್ತಾರೆ. ಸೊ ಎಲ್ಲ ವೇಸ್ಟ್ ಅದಕ್ಕೆ ಹೋಗಿ ಮಿಕ್ಸ್ ಆಗುತ್ತೆ. ಅಲ್ಲಿ ನೋಡಬೇಕು ನೀವು ಸ್ನೇಹಿತರೆ, 6 ರಿಂದ 7 ನಿಮಿಷ ಇಷ್ಟು ದುರ್ನಾತ ಪಡುತ್ತೆ, ಅಷ್ಟು ದುರ್ನಾತ ಬರುತ್ತೆ. ಹೌದಾ, ಅದೆಲ್ಲನೂ ಕೂಡ ಏನಾಗುತ್ತೆ, ಆ ಒಂದು ಚರಂಡಿ ಮುಖಾಂತರ ಡೈರೆಕ್ಟ್ ಎಲ್ಲಿಗೆ ಅಲ್ಲಿ ಕನೆಕ್ಷನ್ ಮಾಡಿರ್ತಾರೆ. ಸೊ ಅಲ್ಲಿರುವಂಥ ಆ ಒಂದು ಏನಂತೀರ ಹಳ್ಳ ಕೊಳ್ಳ ಸೊ ಪೂರ್ತಿ ಭಾಳಷ್ಟು ಕಲುಷಿತ ಆಗಿರುತ್ತೆ, ಭಾಳಷ್ಟು ಒಂದು ವಿಷಕಾರಿಕವಾಗಿರುತ್ತೆ. ಸೊ ಅಲ್ಲಿರುವಂಥ ಜನರು ಒಂದು ವೇಳೆ ಆ ನೀರನ್ನು ಕುಡಿದ್ರೆ, ಆ ನೀರನ್ನು ಯೂಸ್ ಮಾಡಿದ್ರೆ ಹೌದಾ, ಅಲ್ಲಿರುವಂಥ ಜಲಚರ ಪ್ರಾಣಿಗಳು ಕೂಡ ಎಷ್ಟು ಹಾನಿ ಆಗ್ಬೋದು, ಅವೆಲ್ಲ ನೀವು ಲೆಕ್ಕ ಹಾಕಬೇಕಾಗತ್ತೆ. ಹೌದಲ್ಲ, ಹೌದು. ನೋಡಿ, ಸೊ ಇದು ನದಿಯ ನೀರನ್ನು ಬಳಸುವ ಜನರಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ಡೆಫಿನೆಟ್ ಆಗಿ ಹೌದು ವಿದ್ಯಾರ್ಥಿಗಳು. ಆದ್ದರಿಂದ ಸೊ ಅವರ ಯೋಗಕ್ಷೇಮ ಕುಸಿಯುತ್ತದೆ. ನೋಡಿ ವಿದ್ಯಾರ್ಥಿಗಳು, ಮಾಲಿನ್ಯವು ಮೀನು ಅಥವಾ ಮೀನುಗಳಂತೆ ಬದುಕುವ ಇತರ ಜೀವರಾಶಿಗಳನ್ನು ಸಹ ಕೊಲ್ಲುತ್ತದೆ. ನೋಡಿ ವಿದ್ಯಾರ್ಥಿಗಳು, ಬರೀ ಮೀನು ಅಷ್ಟೇ ಇರುತ್ತೆ ಅಂದರೆ ಜಲಚರ ಪ್ರಾಣಿಗಳು, ಸೊ ಆಮೆಗಳಿರುತ್ತೆ ಹೌದಾ, ಸೊ ಮೊಸಳೆಗಳಿರುತ್ತೆ, ಎಲ್ಲನೂ ರೀತಿಯಿಂದ ಇರುತ್ತೆ. ಆ ಒಂದು ಪ್ರಾಣಿಗಳನ್ನು ಕೂಡ ಯಾವತ್ತೂ ಅದು ಏನು ಮಾಡ್ತಾ ಇದೆ, ಕೊಲ್ತಾ ಇದೆ.
ಹೌದಾ, ವಿಷವನ್ನು ಉಂಟು ಮಾಡೋದ್ರಿಂದಾಗಿ. ಹೌದು. ನೆಕ್ಸ್ಟ್, ಇದರ ಪರಿಣಾಮವಾಗಿ ನದಿಯ ಮೀನುಗಾರರು ನೋಡಿ ತಮ್ಮ ಜೀವನವನ್ನು ಅಥವಾ ತಮ್ಮ ಜೀವನೋಪಾಯವನ್ನು ಕಳೆದುಕೊಳ್ಳಬಹುದು. ಯಾಕಂದರೆ ಸೊ ಅವರಿಗೆ ಮೀನನ್ನು ಹಿಡಿದು ಬಿಟ್ಟರೆ ಮತ್ತು ಬೇರೆ ಏನೂ ಅವ್ರಿಗೆ ಬರುವುದಿಲ್ಲ. ಹೌದಾ, ಅದಕ್ಕೆ ಮೀನುಗಾರಿಕೆಯಿಂದನೇ ಸಾಕಷ್ಟು ಅವರಿಗೆ ಒಂದಿಷ್ಟು ಲಾಭ ಬರುತ್ತೆ. ಆ ಲಾಭದಿಂದ ತನ್ನ ಫ್ಯಾಮ್ಲಿಯನ್ನು ನಡೆಯುತ್ತೆ. ಹೌದಾ, ಅದಕ್ಕೂ ಕೂಡ ಕಲ್ಲು ಹಾಕದಂತಾಗತ್ತೆ ಸ್ನೇಹಿತರೆ. ಹೌದಾ, ಸೊ ಬೇರೆ ಕಡೆಗೆ ಹೋಗಬೇಕಾದ್ರೆ ಅವರಿಗೆ ಕೆಲಸ ಮಾಡೋಕ್ಕೆ ಬರುವುದಿಲ್ಲ. ಸೊ ಅವರು ಮೀನನ್ನು ಹಿಡದೆ ಜೀವನನ ಮಾಡ್ತಾ ಇದ್ದಾರೆ, ಅದನ್ನು ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದ್ರಿಂದ ಒಂದಿಷ್ಟು ಆದಾಯ ಬರುತ್ತೆ. ಆ ಆದಾಯದಿಂದ ತನ್ನ ಫ್ಯಾಮ್ಲಿಯನ್ನು ನಡೆಯುವಂಥದ್ದು. ಇದು ಎಲ್ಲ ನಿಮಗೆ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು, ಉಡುಪಿ, ಸ್ವಲ್ಪ ಕಾರವಾರ ಈ ಭಾಗದಲ್ಲಿ ನಾವು ನೋಡ್ತೀವಿ ಸ್ನೇಹಿತರೆ. ಅದು ಬಿಟ್ಟರೆ ಸೊ ಬೇರೆ ಕಡೆ ಅಷ್ಟೊಂದು ಇದ್ರದ್ದು ಒಂದು ಇಂಪಾರ್ಟೆನ್ಸ್ ಇಲ್ಲ. ಅದೇ ಸೊ ಸಮುದ್ರದ ಸುತ್ತಮುತ್ತ ಇರುವಂಥ ಒಂದು ಇದು ಆಗಿರ್ಬೋದು, ನದಿಯ ಒಂದು ಸುತ್ತಮುತ್ತ ಆಗಿರ್ಬೋದು, ಅಲ್ಲಿ ಇಲ್ಲಿ ನಾವು ಒಂದಿಷ್ಟು ನೋಡ್ತಾ ಇದ್ದೀವಿ. ಹೌದಾ, ಸೊ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲೆಲ್ಲನೂ ಕೂಡ ಏನಾಗ್ತಾ ಇದೆ, ಸೊ ಮೀನುಗಳನ್ನು ಹಿಡಿಯುವಂಥದ್ದು, ಅದನ್ನು ಮಾರಾಟ ಮಾಡುವಂಥದ್ದು ನಾವು ನೋಡ್ತೀವಿ ಸ್ನೇಹಿತರೆ. ಎಸ್, ಇಂತಹ ಶುದ್ಧೀಕರಣವು ಇತರರ ಸೊ ಮೇಲೂ ಹಾನಿಕಾರಕ ಪರಿಣಾಮ ಉಂಟು ಮಾಡುತ್ತದೆ ನೋಡಿ ವಿದ್ಯಾರ್ಥಿಗಳು. ಇದಕ್ಕಾಗಿ ಇದು ಯಾವುದೇ ವೆಚ್ಚಗಳನ್ನು ಭರಿಸುವುದಿಲ್ಲ. ಅದಕ್ಕೆ ಪ್ರತಿಯಾಗಿ ಏನಾದರೂ ಒಂದು ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ ರೂಪದಲ್ಲಾಗಿರಲಿ ಅಥವಾ ಪೆನಲ್ಟಿ ರೂಪದಲ್ಲಿ ಏನಾದರೂ ಅವರು ಭರಿಸ್ತಾರೆ ಅಂದರೆ ಇಲ್ಲ. ಹೌದಾ, ಹೀಗಾಗಿ ಸೊ ಇದನ್ನು ನಾವು ಇವತ್ತು ಎಕನಾಮಿ ಒಳಗೆ ಅಥವಾ ಎಕನಾಮಿಕ್ಸ್ ಒಳಗೆ ಅದನ್ನು ಕನ್ಸಿಡರ್ ಮಾಡೋಕ್ಕೆ ಬರುವುದಿಲ್ಲ ಸ್ನೇಹಿತರೆ. ಪಾಸಿಟಿವ್ನೂ ಹಿಡುವುದಿಲ್ಲ, ನೆಗೆಟಿವ್ನೂ ಹಿಡುವುದಿಲ್ಲ. ಸೊ ಹಾಗಾಗಿ ಇದ್ರದ್ದು ಒಂದು ಸೊ ಏನಾಗ್ತಾ ಇದೆ, ನೆಗೆಟಿವ್ ಇದನ್ನು ಎಕ್ಸ್ಟರ್ನಲಿಟೀಸ್ ಬಗ್ಗೆ ನಾವು ಒಂದಿಷ್ಟು ಅರ್ಥ ಮಾಡ್ಕೋಬೇಕು ಆಗುತ್ತೆ. ಹೌದಾ, ಸೊ ಆ ಒಂದು ಕಾನ್ಸೆಪ್ಟನ್ನು ನಮಗೆ ಗೊತ್ತಿದ್ದೇನೋ ಇಲ್ಲೋ ಅಂತೇಳಿ ಟೆಸ್ಟ್ ಮಾಡೋಕ್ಕೋಸ್ಕರ ಇಂಥ ಒಂದು ಪ್ರಶ್ನೆ ನಮಗೆ ಹಾಕಿರುವಂಥದ್ದು ಸ್ನೇಹಿತರೆ ಎಕ್ಸಾಮಿಗೆ. ಹೌದಾ, ಸೊ ಏನು ಬಂದ್ರೂ ಕೂಡ ಟೆನ್ಷನ್ ಮಾಡ್ಕೊಳ್ಬೇಡ್ರಿ. 2 ಮಾರ್ಕ್ಸಿಗಂತೂ ಡೆಫಿನೆಟ್ ಬರುತ್ತೆ, ಅದ್ರ ಜೊತೆಗೆ 4 ಮಾರ್ಕ್ಸಿಗೂ ಬರುತ್ತೆ ಸ್ನೇಹಿತರೆ. ಒಂದೊಂದು ಸಲ 2 ಕೊಟ್ಟೇ ಇರ್ತಾರೆ. ಹೌದಾ, ಬಟ್ 2 ಎಟ್ ಎ ಟೈಮ್ ಕೊಡೋದಿಲ್ಲ. ಸೊ ಒಂದು ಕಡೆ ಹಾಕ್ತಾನೆ ರೀ 4 ಮಾರ್ಕ್ಸಿಗೆ, ಸೊ ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದಾನೆ ಅದನ್ನು ಸ್ಕಿಪ್ ಮಾಡ್ತಾನೆ. ಬಟ್ ನಮಗೆ 4 ಅಂಕಕ್ಕೆ ಬರುತ್ತೆ ಅಂತೇಳಿ ನಾವು ಓದೋಣ. ಅದು ಎಲ್ಲಕ್ಕೆ ಬರಲಿ, 4 ಅಂಕಕ್ಕೆ ಬಂದರೂ ಬರೋಣ್ರಿ, ಒಂದು ವೇಳೆ 2 ಅಂಕಕ್ಕೆ ಬಂದರೂ ಬರೋಣ. ಸರಿನಾ? ಎಸ್, ಇಷ್ಟು ಇವತ್ತಿನ ಕಂಟೆಂಟ್ ಸ್ನೇಹಿತರೆ. ಇದನ್ನೇ ನಾನು ನಮ್ಮ ವಿದ್ಯಾರ್ಥಿಗಳು ಮಾಡಿರುವಂಥದ್ದು. ಇದನ್ನೇ ಸೇಮ್ ಇದೆ ನೋಡಿರಿ ವಿದ್ಯಾರ್ಥಿಗಳೇ. ಹೌದಾ, ಸೊ ಅದನ್ನೇ ಡೀಟೇಲ್ಸ್ ಆಗಿ ಇಲ್ಲಿ ತೊಗೊಂಡಿದ್ದೀನಿ. ಹೌದಾ, ಇಷ್ಟು ಬೇಕಾದರೆ ನೀವು ಸ್ಕ್ರೀನ್ಶಾಟನ್ನು ತೊಗೋಬೋದು. ಎಸ್, ಸೊ ಇಷ್ಟು ನನ್ನ ಇವತ್ತಿನ ವಿಡಿಯೋ ಸ್ನೇಹಿತರೆ. ಸೊ ಮುಂದಿನ ಕಾನ್ಸೆಪ್ಟ್ನಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಸೊ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.